ಪ್ರೀತಿಯ ವೀಕ್ಷಕರೇ, ಲಕ್ಷ್ಮೀ ಭಾರಮ್ಮ ಧಾರಾವಾಹಿಯಲ್ಲಿ ಕೀರ್ತಿಯಾಗಿ ನಟಿಸಿದಂತಹ ನಟಿ ತನ್ವಿ ರಾವ್ ಇವರು ಹೊಸ ನ್ಯೂಸ್ ತಗೊಂಡು ಬಂದಿದ್ದಾರೆ. ಹೌದು, ಭಾಗ್ಯವಂತರು ಎನ್ನುವಂತಹ ಧಾರಾವಾಹಿ ಸನ್ ಉದಯ ವಾಹಿನಿಯಲ್ಲಿ ಬರ್ತಾ ಇದೆ. ಈ ಧಾರಾವಾಹಿಯಲ್ಲಿ ತನ್ವಿ ರಾವ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಒಂದಷ್ಟು ಟೈಮ್ ನಂತರದಲ್ಲಿ ಮತ್ತೆ ಕಿರುತೆರೆಯಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಬನ್ನಿ ಈ ಬಗ್ಗೆ ಮಾತಾಡ್ಸೋಣ. ಇವತ್ತು ನಮ್ಮ ಜೊತೆ ತನ್ವಿ ರಾವ್ ಇದ್ದಾರೆ. ತನ್ವಿ ರಾವ್ ಅಂತ ಹೇಳಿದ್ರೆ ತುಂಬ ಸಣ್ಣ ಪದ ಆಗುತ್ತೆ. ಯಾಕೆ ಅಂತಂದರೆ ಬಹುಮುಖ ಪ್ರತಿಭೆ ಅಂತ ನಾನು ಹೇಳಬೇಕು. ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದಾರೆ. ಆಮೇಲೆ ಇವರ ಡಾನ್ಸ್ ಹೇಗೆ ಮಾಡ್ತಾರೆ ಅನ್ನೋದನ್ನ ನೀವು ನೋಡಿರ್ತೀರಾ. ಹೇಗಿದ್ದೀರಾ ತನ್ವಿ? ತುಂಬ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಂತೂ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ತುಂಬ ಸಣ್ಣ ಆಗಿದ್ದೀರಾ. ಇದ್ರ ಬಗ್ಗೆ ಹೇಳಿ ನನಗೆ. ಫಸ್ಟು ತನ್ವಿ ಏನು ಇಷ್ಟು ಸಣ್ಣ ಆಗ್ಬಿಟ್ಟಿದ್ದಾರೆ ಅಂತ ಅನಿಸ್ಬಿಡ್ತು. ಇಲ್ಲ, ಅಷ್ಟೇನು ಸಣ್ಣ ಆಗಿಲ್ಲ. ಬಟ್ ಒಂದು ಮೂವಿ ಮೇಲೆ ಕೆಲಸ ಮಾಡ್ತಿದ್ದೆ. ಸೊ ಆ ಟೈಮಲ್ಲಿ ಸ್ವಲ್ಪ ವೆಯ್ಟ್ ಲಾಸ್ ಮಾಡಿಕೊಂಡೆ. ಡಾನ್ಸ್ ಸ್ವಲ್ಪ ನಡೀತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಮೇ ಬಿ ಗೊತ್ತಿಲ್ಲ, ಸೀಕ್ರೆಟ್ ಅಂತ ಖಂಡಿತ ಏನಿಲ್ಲ. ಓಕೆ, ಹೇಗೆ ಸಣ್ಣ ಆದ್ರಿ ಅಂತ? ಪಾಪ ತುಂಬ ಜನ ಟ್ರೈ ಮಾಡ್ತಾ ಇರ್ತಾರೆ ಸಣ್ಣ ಆಗಬೇಕು ಅಂತ. ಏನು ಟಿಪ್ಸ್ ಕೊಡ್ತೀರಾ? ಐ ಥಿಂಕ್ ಮೋಸ್ಟ್ಲಿ ಜಸ್ಟ್ ಈಟ್ ಆನ್ ಟೈಮ್. ಜಾಸ್ತಿ ಕಟ್ ಡೌನ್ ಮಾಡೋದಕ್ಕೆ ಹೋಗದೆ ಹೆಲ್ದಿಯಾಗಿರೋದನ್ನು ಚೆನ್ನಾಗಿ ತಿನ್ನೋದು ಆ್ಯಂಡ್ ತುಂಬ ನೀರು ಕುಡಿಯೋದು, ಎಕ್ಸಸೈಸ್ ಮಾಡೋದು, ಅಷ್ಟೇ. ಚೆನ್ನಾಗಿ ನಿದ್ದೆ ಮಾಡೋದು. ಐ ಥಿಂಕ್ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಭಾಗ್ಯವಂತರು ಎನ್ನುವಂಥ ಧಾರಾವಾಹಿಯನ್ನು ಒಪ್ಕೊಂಡಿದ್ರಿ. ಏನು ರೀಸನ್ ಅಂತ ಹೇಳ್ಬೋದಾ? ಐ ಥಿಂಕ್ ಒಂದು ನಾನು ಡೆಫಿನೆಟ್ಲಿ ಜಯ ಅವರು ಒಂದು ದೊಡ್ಡ ರೀಸನ್. ಜಯ ನಮ್ಮ ರೈಟರ್ ಆಗಿದ್ರು ಲಕ್ಷ್ಮೀ ಭಾರಮದಲ್ಲಿ. ಸೊ ಅವ್ರ ಪರಿಚಯ ಅಲ್ಲಿಂದ ಶುರುವಾಗಿ ಇಲ್ಲಿ ತನಕ ಆ ರಿಲೇಷನ್ಶಿಪ್ ತುಂಬ ಚೆನ್ನಾಗಿ ತುಂಬ ಆತ್ಮೀಯತೆಯಿಂದ ಬೆಳೆದಿದೆ. ಸೊ ಅವ್ರ ಮೇಲೆ ತುಂಬ ಟ್ರಸ್ಟ್ ಇದೆ ನನಗೆ. ಸೊ ಅವ್ರು ನನಗೆ ಕಥೆ ನರೇಟ್ ಮಾಡಿದಾಗಲೂ ನಾನು ಇದರಲ್ಲಿ ಈ ಪಾತ್ರದಲ್ಲಿ ನಿನ್ನನ್ನು ನೋಡ್ತಾ ಇದ್ದೀನಿ, ನಿನಗೇನು ಅನಿಸುತ್ತೆ ಅಂತ ನನಗೆ ನರೇಟ್ ಮಾಡಿದ್ರು. ಅದರಲ್ಲಿ ಐ ಥಿಂಕ್ ಅಪ್ಪ ಮಗಳ ಸಂಬಂಧ ಅವ್ರು ಹೇಗೆ ಬಿಲ್ಡ್ ಮಾಡಿದ್ದಾರೆ. ಹ್ಯೂಮರಸ್ ಆಗೂ ಇದೆ, ಇಮೋಷ್ನಲ್ ಆಗೂ ಇದೆ, ತುಂಬ ಸಿಂಪಲ್, ಎಲ್ಲರೂ ರಿಲೇಟ್ ಮಾಡುವಂಥ ಒಂದು ರಿಲೇಷನ್ಶಿಪ್ ಅದು. ಬಟ್ ಅದರಲ್ಲೂ ಒಂದು ಏನೋ ಹಟ್ಕೆ, ಏನೋ ಟಿಪಿಕಲ್ ಅಂತ ಅನಿಸಲ್ಲ, ಏನೋ ಒಂದು ಡಿಫ್ರೆಂಟ್ ಆಗೂ ಇದೆ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ರಿಲೇಷನ್ಶಿಪ್. ಆ್ಯಂಡ್ ಅದರಲ್ಲಿ ನಾನು ನನ್ನ ಅಪ್ಪನ ಕಂಡುಕೊಂಡೆ. ಎಲ್ಲದರಲ್ಲೂ ನನ್ನ ಮಗಳು ಬೆಸ್ಟ್ ಆಗಿರಬೇಕು ಅಂತ ನಮ್ಮ ಅಪ್ಪ ಹೇಗೆ ನಮ್ಮ ಬಗ್ಗೆ ಆಸೆ ಪಡ್ತಾರೆ, ಅದರಲ್ಲಿ ನಿಜವಾಗ್ಲೂ. ಆ್ಯಂಡ್ ತುಂಬ ಇಮೋಷ್ನಲ್ ಆಗಿ ತಮ್ಮ ಜೀವನ ಇಡೀ ಮಗಳಿಗೋಸ್ಕರ ಅವರು ಸ್ಯಾಕ್ರಿಫೈಸ್ ಮಾಡಿಬಿಡ್ತಾರೆ. ಇದೆಲ್ಲ ನಾನು ನೋಡಿದ್ದೀನಿ ನನ್ನ ಅಪ್ಪನಲ್ಲಿ. ಸೊ ಐ ಥಿಂಕ್ ಇನ್ಸ್ಟೆಂಟ್ಲಿ ಆ ಒಂದು ಕನೆಕ್ಷನ್ ನನಗೆ ಈ ಪಾತ್ರದ ಜೊತೆ ಸಿಕ್ತು. ಆ್ಯಂಡ್ ತುಂಬ ಇನ್ನಸೆಂಟ್ ಆಗಿರೋ ಪಾತ್ರ. ತುಂಬ ಶಿ ಈಸ್ ಲಿಟ್ರಲಿ ನಾಟ್ ಸೀನ್ ದ ವರ್ಲ್ಡ್, ಪ್ರೊಟೆಕ್ಟಿವ್ ಎನ್ವೈರ್ಮೆಂಟಿಂದ ಬಂದಿರೋ ಪಾತ್ರ. ಸೊ ಆ ಪಾತ್ರ ಒಂದು ಬೇರೆ ಥರದ ಎನ್ವೈರ್ಮೆಂಟಿಗೆ ಹೋದಾಗ ಯಾವ ಥರ ಅವಳು ಅದರಿಂದ ಕಲಿತು ಹೊಸದಾಗಿ ತನ್ನನ್ನು ತಾನು ಏನು ಮಾಡ್ತಾಳೆ, ಶೇಪ್ ಮಾಡ್ಕೊಳ್ತಾಳೆ, ಅಥವಾ ಒಂದು ಹೇಗೆ ಬಿಲ್ಡ್ ಮಾಡ್ಕೊಳ್ತಾಳೆ ಅವಳ ಪರ್ಸ್ನಾಲಿಟಿನ ಅನ್ನೋದು ಐ ಥಿಂಕ್ ಐ ಫೌಂಡ್ ಇಟ್ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ನಾನು ಲಾಸ್ಟ್ ಮಾಡಿರೋ ಪಾತ್ರಕ್ಕಿಂತ ಡೆಫಿನೆಟ್ಲಿ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಟ್ರೈ ಮಾಡೋಣ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಈ ಹಿಂದಿನ ಪಾತ್ರದಲ್ಲಿ ಪ್ರೀತಿಗೋಸ್ಕರ ಏನು ಬೇಕಾದರೂ ಮಾಡುವಂತಹ ಪಾತ್ರ, ಈಗ ಅಪ್ಪನ ಕನಸುಗಳನ್ನು ನನಸು ಮಾಡುವಂತಹ ಪಾತ್ರ. ಅಂದರೆ ಈ ಶೇಡ್ ಚೇಂಜ್ ಆಗ್ತಾ ಹೋಗುತ್ತೆ ನೀವು ಪಾತ್ರಗಳನ್ನು ಆರಿಸ್ಕೊಂಡಾಗ. ಹೇಗನ್ಸುತ್ತೆ ಈ ಚೇಂಜ್ ಓವರ್? ಐ ಥಿಂಕ್ ಅದಕ್ಕೋಸ್ಕರನೇ ನಾವು ಆ್ಯಕ್ಟರ್ಸ್ ಈ ಫೀಲ್ಡಲ್ಲಿ ಇದ್ದೀವಿ. ಎಸ್ಪೆಷಲಿ ನಾವು ಪ್ಯಾಷನೇಟಾಗಿ ಈ ಫೀಲ್ಡನ್ನ ತೊಗೊಂಡಾಗ ಬೇರೆ ಬೇರೆ ಥರದ ಪಾತ್ರಗಳು ಮಾಡಬೇಕು ಅಂತ ನಮಗೆ ತುಂಬ ಆಸೆ ಇರುತ್ತೆ. ಒಂದೇ ಥರದ ಪಾತ್ರಗಳು ಬಂದಾಗ ಒಂದು ಮೊನಾಟನಸ್ ಎನ್ವೈರ್ಮೆಂಟ್ ನಮಗೆ ಕ್ರಿಯೇಟ್ ಆಗುತ್ತೆ, ಹೊಸದಾಗಿ ನಾವೇನೂ ಕಲಿಯಲ್ಲ. ಸೊ ಡೆಫಿನೆಟ್ಲಿ ಕೀರ್ತಿ ಆದಮೇಲೆ ನಾನು ಅದೇ ಥರದ ಪಾತ್ರಗಳು ಬಂದಾಗ ನನಗೆ ತೊಗೊಳೋದಕ್ಕೆ ಒಂದು ಹಿಂಜರಿಕೆ ಇತ್ತು, ಬೇರೆ ಥರ ಏನಾದರೂ ಮಾಡಬೇಕು ಅಂತಿತ್ತು. ಆ್ಯಂಡ್ ಐ ಥಿಂಕ್ ದಿಸ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ವಾಸ್ ದ ಬೆಸ್ಟ್ ನನಗೆ ಸಿಕ್ಕಿರೋದ್ರಲ್ಲಿ. ಇದು ಎಕ್ಸ್ಟ್ರೀಮ್ಲಿ ಆಪೋಸಿಟ್ ಸ್ಪೆಕ್ಟ್ರಮಲ್ಲಿದೆ. ತುಂಬ ಸಾಫ್ಟ್, ತುಂಬ ಇನ್ನಸೆಂಟ್, ಲಿಟ್ರಲಿ ಒಂದು ವಾಯ್ಸ್ ಮೇಲೆ ರೇಸ್ ಮಾಡೋದು ಇಲ್ಲ. ಕೀರ್ತಿ ಪಾತ್ರದಲ್ಲಿ ಲಿಟ್ರಲಿ ಎವ್ರಿ ಸೀನಲ್ಲೂ ನಾನು ಕಿರ್ಚಾಡ್ತಾ ಇದ್ದೆ. ಸೊ ದರ್ಸ್ ಅ ಹ್ಯೂಜ್ ಡಿಫ್ರೆನ್ಸ್ ಅವಳು ಯೋಚನೆ ಮಾಡೋ ರೀತಿಯಲ್ಲಿ, ಮಾತಾಡೋ ರೀತಿಯಲ್ಲಿ, ಬಿಹೇವ್ ಮಾಡೋ ರೀತಿಯಲ್ಲಿ. ಸೊ ಅದನ್ನು ಎಂಬಾಡಿ ಮಾಡೋದು ಒಂದು ಖುಷಿ ಅನಿಸ್ತಿದೆ ನನಗೆ ಸದ್ಯಕ್ಕೆ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಜರ್ನಿ. ಭಾಗ್ಯವಂತರು ಧಾರಾವಾಹಿಯಲ್ಲಿ ಸುಚೇಂದ್ರ ಪ್ರಸಾದ್ ಅವರು ಕೂಡ ಆ್ಯಕ್ಟ್ ಮಾಡ್ತಿದ್ದಾರೆ. ಅವರ ಕನ್ನಡ ಕೇಳೋದೇ ಚಂದ, ಅಷ್ಟು ನೀಟಾಗಿ ಕನ್ನಡವನ್ನು ಮಾತಾಡ್ತಾರೆ. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವಂಥದ್ರ ಬಗ್ಗೆ ಹೇಳ್ಬೋದಾ? ತುಂಬ ಎಕ್ಸ್ಪೀರಿಯನ್ಸ್ಡ್ ವೆಟರನ್ ಆ್ಯಕ್ಟರ್ ಆಗಿರೋದ್ರಿಂದ ಐ ಥಿಂಕ್ ಎವ್ರಿ ಸೀನಲ್ಲೂ ನಮಗೆ ಅವ್ರು ಹೊಸದಾಗಿ ಏನೋ ಒಂದು ಕಲಿಸ್ಕೊಡ್ತಾರೆ.
ಅವ್ರ ಜೊತೆ ಆ್ಯಕ್ಟ್ ಮಾಡೋದು, ಅವ್ರು ಮಾಡೋ ಆ್ಯಕ್ಟಿಂಗಿಗೆ ನಾವು ರಿಯಾಕ್ಟ್ ಮಾಡೋದು, ಟು ಬಿ ಪ್ರೆಸೆಂಟ್ ಇನ್ ದ್ಯಾಟ್ ಮೂಮೆಂಟ್. ಬಿಕಾಸ್ ಅವ್ರು ಇಂಟೆನ್ಸ್, ಐ ಮೀನ್ ಇನ್ಸ್ಟೆಂಟ್ಲಿ ಹೊಸದಾಗಿ ಏನೋ ಒಂದು ಮಾಡಿಬಿಡ್ತಾರೆ, ಅಲ್ಲಿ ಸ್ಕ್ರಿಪ್ಟಲ್ಲಿ ಬರದೇ ಇರಲ್ಲ. ಸೊ ವಿ ಹ್ಯಾವ್ ಟು ಕಾನ್ಸ್ಟೆಂಟ್ಲಿ ಬಿ ಆನ್ ಅವರ್ ಟೋಸ್. ಅವ್ರು ಏನೇ ಮಾಡಿದ್ರು ಅದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ನಾವು ರೆಡಿಯಾಗಿರಬೇಕು. ಐ ಥಿಂಕ್ ದಟ್ಸ್ ಅ ವೆರಿ ಫನ್ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಕೆಲಸ ಮಾಡ್ತಿರೋದು. ಆಗಾಗ ನಮ್ಗೆ ಈ ರೀತಿ ಮಾಡು, ಆ ರೀತಿ ಮಾಡಿದ್ರೆ ಹೇಗಿರುತ್ತೆ ನೋಡು ಅಂತ ನಮಗೂ ಒಂದಷ್ಟು ಐಡಿಯಾಸ್ ಕೊಡ್ತಿರ್ತಾರೆ. ಆ್ಯಂಡ್ ಅವ್ರನ್ನ ನೋಡೋದೇ ಒಂದು ಚಂದ. ಲಿಟ್ರಲಿ ಸಮ್ಟೈಮ್ಸ್ ನಾನು ಹತ್ತಿದ್ದೀನಿ ಅವ್ರು ಆ್ಯಕ್ಟ್ ಮಾಡೋದನ್ನು ನೋಡಿ. ಕೆಲವು ಸೀನ್ಸಲ್ಲಿ ತುಂಬ ಎಮೋಷ್ನಲ್ ಆಗಿದ್ದೀನಿ. ಸೊ ಇಟ್ಸ್ ಬೀನ್ ಅ ಹ್ಯೂಜ್ ಲರ್ನಿಂಗ್ ಕರ್ವ್ ಅವ್ರ ಜೊತೆ. ಈಗ ಅಪ್ಪನ ಕನಸುಗಳನ್ನು ನನಸು ಮಾಡೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಅಪ್ಪ ನೀನು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಹೇಳಿ ಹೇರಿಕೆ ಅಂತ ಅನಿಸುತ್ತಾ ಅಂತ. ಈಗ ಸಾಕಷ್ಟು ಜನ ಹೊರಗಡೆ ಮಕ್ಕಳು ಹೇಳ್ತಾರೆ, ಈಗ ಅಪ್ಪ ಹಾಗಿರಬೇಕು ಹೀಗಿರಬೇಕು ಅಂತ ಹೇಳ್ತಾರೆ, ಬಟ್ ನನ್ನ ಆಸೆ ಆಕಾಂಕ್ಷೆಗಳನ್ನು, ನನ್ನ ಕನಸುಗಳನ್ನು ನನ್ನ ತಂದೆ ಕೇಳಲ್ಲ, ಒಂದು ಬಾರ್ಡರ್ ಹಾಕಿಬಿಟ್ಬಿಡ್ತಾರೆ ಅಂತ ಹೇಳ್ತಾರೆ. ಐ ಥಿಂಕ್ ಒಂದು ಫೈನ್ ಲೈನ್ ಇದೆ. ಒಂದು ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋ ರೀತಿಯಲ್ಲಿ, ಅಟ್ ದ ಸೇಮ್ ಟೈಮ್ ಅದನ್ನು ತುಂಬ ಓವರಾಗಿ ಎಕ್ಸ್ಪ್ರೆಸ್ ಮಾಡೋ ರೀತಿಯಲ್ಲಿ, ಅಥವಾ ಒಂದು ಪರ್ಸ್ನಾಲಿಟಿನ ಬಿಲ್ಡ್ ಮಾಡೋದ್ರಲ್ಲಿ ಅಥವಾ ಆ ಪರ್ಸನ್ನ ಕಟ್ ಹಾಕೋದ್ರಲ್ಲಿ ಒಂದು ಫೈನ್ ಲೈನ್ ಇದೆ. ಈ ಕಥೆಯಲ್ಲಿ ಹೋಗ್ತಾ ಹೋಗ್ತಾ ಅದನ್ನೇ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ನನಗನ್ಸುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಯಾವುದು ಅಥವಾ ಎಷ್ಟು ಪ್ರೀತಿ ಹೆಲ್ದಿ, ಯಾವುದು ಒಂದು ಇಂಡಿವಿಜುವಾಲಿಟಿನ ಬೆಳೆಯೋದಕ್ಕೆ ಯಾವುದು ಹೆಲ್ಪ್ ಮಾಡುತ್ತೆ, ಯಾವುದು ಅದನ್ನು ತಡೆಯುತ್ತೆ ಅನ್ನೋದನ್ನು ಇದರಲ್ಲಿ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ಅಂತ ನನಗನ್ಸುತ್ತೆ. ಸೊ ಹೋಗ್ತಾ ಹೋಗ್ತಾ ಮೇ ಬಿ ವಿ ವಿಲ್ ಆನ್ಸರ್ ದಿಸ್ ಕ್ವೆಶ್ಚನ್. ಈ ಧಾರಾವಾಹಿಯ ಪ್ರೋಮೋ ನೋಡಿದಾಗ ಒಂದು ಲವ್ ಸ್ಟೋರಿ ಇದೆ ಅಂತ ಕೂಡ ಅನಿಸುತ್ತೆ. ಯೂಶ್ವಲಿ ಈಗ ಸಿನಿಮಾ ಧಾರಾವಾಹಿಗಳಲ್ಲೇ ಬಂದಿರುವಂಥ ಡೈಲಾಗನ್ನೇ ನಾನು ಹೇಳೋದು, ಈಗ ಅಪ್ಪ ಎಲ್ಲಿ ಸ್ಟ್ರಿಕ್ಟ್ ಮಾಡಿರ್ತಾರೋ ಅದೇ ಮನೆಯ ಹುಡುಗಿರು ಲವ್ ಮಾಡ್ತಾರೆ ಅಂತ. ಸೊ ಆ ಥರ ಏನಾದ್ರು ಹೋಗುತ್ತಾ ಅಂತ. ನೀವು ಇದಕ್ಕೆ ಕಥೆ ನೋಡಬೇಕು ಅಂತ ಅನಿಸುತ್ತೆ. ಡೆಫಿನೆಟ್ಲಿ ದರ್ ಇಸ್ ಅ ಲವ್ ಸ್ಟೋರಿ. ಓಕೆ, ಬಿಕಾಸ್ ಲವ್ ಸ್ಟೋರಿ ಇಲ್ಲದೆ ನಾವು ಯಾವ ರೀತಿ ಸೀರಿಯಲ್ ಮಾಡೋದಕ್ಕಾಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ತುಂಬ ಪ್ರಿಡಿಕ್ಟಬಲ್ ಆಗಿರೋ ಲವ್ ಸ್ಟೋರಿನೂ ಅಲ್ಲ ಅಂತ ನನಗನ್ಸುತ್ತೆ. ಬಟ್ ನೀವು ನೋಡಿ, ನೀವೇ ನಮಗೆ ಹೇಳಬೇಕು. ಓಕೆ, ಈಗ ಭಾಗ್ಯವಂತರು ಧಾರಾವಾಹಿಯಲ್ಲಿ ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಇದೆ, ಸಾಕಷ್ಟು ಜನ ಕಲಾವಿದರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಹೇಗೆ ಅನಿಸುತ್ತೆ ಎಲ್ಲ ಜೊತೆ ವರ್ಕ್ ಮಾಡುವಂಥ ಅವಕಾಶ ಆ್ಯಂಡ್ ಹೊಸ ಸ್ಕ್ರಿಪ್ಟ್ ಬೇರೆ, ಹೊಸ ಪಾತ್ರ? ಇಟ್ಸ್ ಅ ವೆರಿ ಫನ್ ಎಕ್ಸ್ಪೀರಿಯನ್ಸ್. ಎಸ್ಪೆಷಲಿ ನಾವು ರೀಸೆಂಟಾಗಿ ಒಂದಷ್ಟು ಶೂಟ್ ಮಾಡಿದಾಗ ಲಿಟ್ರಲಿ ಎಲ್ಲರೂ ಒಟ್ಟಿಗೆ ಇದ್ವಿ ಸೆಟ್ಟಲ್ಲಿ. ಆವಾಗ ನಮ್ಗೆ ಐ ಥಿಂಕ್ ರಿಯಲೈಸ್ ಆಗಿದ್ದು ಎಷ್ಟು ಜನ ಇದ್ದೀವಿ ಅಂತ. ಸೊ ನಿಜವಾಗ್ಲೂ ತುಂಬು ಕುಟುಂಬ ಅಂತ ಏನು ಹೇಳ್ತಾರೋ ಅದೇ ರೀತಿ ನಾವು ಶೂಟ್ ಮಾಡ್ತಿದ್ದೀವಿ. ಒಂದು ತುಂಬು ಕುಟುಂಬದಲ್ಲಿ ಎಷ್ಟೆಷ್ಟು ರೀತಿಯ ಕಲರ್ಸ್, ಪರ್ಸ್ನಾಲಿಟೀಸ್ ಇರುತ್ತೋ ಅವರಿಂದ ನಾವು ಎಷ್ಟೆಲ್ಲ ಕಲಿಬೋದು, ಅದೇ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಅದು. ಆ್ಯಂಡ್ ವಿ ಆರ್ ಹ್ಯಾವಿಂಗ್ ಫನ್. ನಿಜವಾಗ್ಲೂ ಐ ಥಿಂಕ್ ದೇರ್ ಆರ್ ವಂಡರ್ಫುಲ್ ಪೀಪಲ್ ಆನ್ ಸೆಟ್. ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಧಾರಾವಾಹಿಯ ತೆರೆ ಮೇಲೆ ಒಂದಷ್ಟು ಪಾತ್ರಗಳನ್ನು ಆ್ಯಕ್ಟ್ ಮಾಡ್ತೀರಾ, ಬಟ್ ನಿಜವಾದ ತನ್ವಿ ಬೇರೆ. ಸೊ ಜನರಿಗೆ ಆಶ್ಚರ್ಯ ಅಂದರೆ, ಈಗ ಈ ಹಿಂದಿನ ಧಾರಾವಾಹಿ ಪಾತ್ರನೇ ತೊಗೊಂಡ್ರೆ ಏನು ಇವರು ಇಷ್ಟು ಅಗ್ರೆಸಿವು, ಇಷ್ಟು ಹಠ ಹಾಗೆಲ್ಲ ಅನಿಸುತ್ತೆ. ಬಟ್ ರಿಯಲ್ ಲೈಫಲ್ಲಿ ತನ್ವಿ ಆ ಥರ ಇಲ್ಲ. ಆ್ಯಂಡ್ ನಿಮ್ಮ ಲೈಫ್ ಸ್ಟೈಲ್ ಕೂಡ ತುಂಬ ಸಿಂಪಲ್ ಆಗಿ ಇಟ್ಕೊಂಡಿರ್ತೀರ. ಈ ಬಗ್ಗೆ ಹೇಳ್ಬೋದಾ? ಐ ಥಿಂಕ್ ದಟ್ ಈಸ್ ದ ಚಾಲೆಂಜ್ ಅಲ್ಲ. ಒಂದು ಆ್ಯಕ್ಟರಾಗಿ ನಾವು ನಮಗಿಂತ ಎಷ್ಟು ಡಿಫ್ರೆಂಟ್ ಆಗಿರೋ ಪಾತ್ರಗಳನ್ನ ನಾವು ಪ್ಲೇ ಮಾಡಬಹುದು ಅನ್ನೋದೇ ನಮಗೆ ಒಂದು ಎಕ್ಸೈಟಿಂಗ್ ಚಾಲೆಂಜ್. ಅಟ್ ದ ಸೇಮ್ ಟೈಮ್ ಎಲ್ಲ ಪಾತ್ರದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ನಾವೇನೋ ಒಂದು ಕನೆಕ್ಟ್ ಮಾಡಿಕೊಂಡೇ ಇರ್ತೀವಿ, ಏನೋ ಒಂದು ರಿಲೇಟಿವಿಟಿ ಇದ್ದೇ ಇರುತ್ತೆ. ಇಲ್ಲಾದರೆ ನಾವು ಆ ರಿಲೇಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ನಾವು ಆ ಪಾತ್ರ ಪ್ಲೇ ಮಾಡೋದಕ್ಕಾಗಲ್ಲ ಅಂತ ನಂಗೆ ಅನಿಸುತ್ತೆ. ಕೀರ್ತಿಯ ಒಂದು ಸಿಚುವೇಷನಲ್ಲೂ ಐ ಥಿಂಕ್ ತುಂಬ ವಲ್ನರಬಲ್ ಆಗಿ ತನ್ನನ್ನು ತಾನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು, ಪ್ರೀತಿ ಮಾಡೋದು. ಐ ಥಿಂಕ್ ಐ ಆಮ್ ಏಬಲ್ ಟು ರಿಲೇಟ್ ವಿತ್ ದ್ಯಾಟ್. ಮೇ ಬಿ ಆ ಎಕ್ಸ್ಟ್ರೀಮಿಗೆ ನಾನು ಹೋಗಲ್ಲ ಡೆಫಿನೆಟ್ಲಿ. ಬಟ್ ತುಂಬ ಒಂದು ಓಲ್ಡ್ ಸ್ಕೂಲ್, ನಾನು ಒಬ್ಬರನ್ನ ಪ್ರೀತಿ ಮಾಡಿದ್ರೆ ನಾನು ಮಾಡೇ ಮಾಡ್ತೀನಿ, ನಾನು ಯುನೋ ಐ ವಿಲ್ ಗಿವ್ ಮೈ ಎವ್ರಿಥಿಂಗ್, ನಾನು ಬೇಕಾದ್ರೆ ಎಲ್ಲನೂ ಸ್ಯಾಕ್ರಿಫೈಸ್ ಮಾಡ್ತೀನಿ ಅನ್ನೋ ಆ ಒಂದು ರಾ ಐಡಿಯಾ ಇದೆಯಲ್ಲ, ಅದನ್ನು ನಾನು ರಿಲೇಟ್ ಮಾಡ್ಕೋಬೋದು. ಸೊ ಆ ರೀತಿ ಐ ಥಿಂಕ್ ಈ ಪಾತ್ರದೊಟ್ಟಿಗೆ ಡೆಫಿನೆಟ್ಲಿ ಮೋರ್ ರಿಲೇಟಬಲ್ ಆಗಿದೆ ನನ್ನ ಒಂದು ಜರ್ನಿ. ಎಸ್ಪೆಷಲಿ ಬಿಕಾಸ್ ನನ್ನ ಅಪ್ಪ, ನನ್ನ ರಿಲೇಷನ್ಶಿಪ್ ಕೂಡ ಈ ಒಂದು ಜರ್ನಿ ಸಿಮಿಲರ್ ಆಗಿದೆ. ನೀನೇನೋ ಅಚೀವ್ ಮಾಡಬೇಕು, ನೀನು ಲೈಫಲ್ಲಿ ಏನಾದರೂ ದೊಡ್ಡದಾಗಿ ಮಾಡಬೇಕು ಅಂತ ನನ್ನಪ್ಪ ನನಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ದಾರೆ, ನಾನು ಡೆಫಿನೆಟ್ಲಿ ಈ ಪಾತ್ರದ ಜೊತೆ ಅದನ್ನೊಂದು ರಿಲೇಟ್ ಮಾಡ್ಕೋತೀನಿ. ಅಟ್ ದ ಸೇಮ್ ಟೈಮ್ ಆ ಒಂದು ಇನ್ನಸೆನ್ಸ್, ಒಂದು ಹಾರ್ಡ್ ವರ್ಕಿಂಗ್, ನನಗೇನಾದರೂ ಮಾಡಿ ಜೀವನದಲ್ಲಿ ಮುಂದೆ ಹೋಗಬೇಕು, ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋದು. ಸೊ ಈ ಕೆಲವು ಸನ್ನಿವೇಶಗಳ ಜೊತೆ ನಾನು ಡೆಫಿನೆಟ್ಲಿ ರಿಲೇಟ್ ಮಾಡ್ಕೋತೀನಿ. ಅದನ್ನು ಬಿಟ್ಟು ಬೇರೆದ್ದನ್ನು ನಾವು ಹೇಗೆ
ಪ್ಲೇ ಮಾಡಬಹುದು, ನಮ್ಮನ್ನು ನಾವು ಆ ಸಿಚುವೇಶನಲ್ಲಿ ಇಟ್ಕೊಂಡು ಹೇಗೆ ಪ್ಲೇ ಮಾಡ್ಬೋದು ಅನ್ನೋದೇ ಒಂದು ಎಕ್ಸೈಟಿಂಗ್ ಜರ್ನಿ ಅನಿಸುತ್ತೆ ನನಗೆ. ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ಬೋತ್ ಥಿಂಗ್ಸ್. ವೀಕ್ಷಕರು ನಿಮ್ಮನ್ನು ನೋಡಿದಾಗ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೇಳ್ತಾ ಇದ್ದಾರೆ, ಈಗ ಒಂದಷ್ಟು ಟೈಮ್ ಗ್ಯಾಪ್ ಬೇರೆ ಆಗೋಯ್ತು, ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ದೆ, ಈಗ ಆಲ್ರೆಡಿ 2 ಸಿನಿಮಾ ಮಾಡಿದ್ದೀರಿ, ಬಟ್ ಕಿರುತೆರೆ ವೀಕ್ಷಕರ ಮುಂದೆ ಬಂದಿರಲಿಲ್ಲ. ಅದೊಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಇಟ್ ಮೇಕ್ಸ್ ಮಿ ವೆರಿ ಗ್ರೇಟ್ಫುಲ್. ಅಟ್ ದ ಸೇಮ್ ಟೈಮ್ ಜನ ಈಗಲೂ ಕೀರ್ತಿ ಅಂತ ರೆಕಗ್ನೈಸ್ ಮಾಡ್ತಾರೆ. ರೋಡಲ್ಲಿ ಹೋದಲ್ಲೆಲ್ಲ ನೀವು ಕೀರ್ತಿ ಅಲ್ವಾ ಅಂತ ಕೇಳ್ತಾರೆ, ವಿಚ್ ಅಗೇನ್ ತುಂಬ ಸಮಯ ಆಗಿದೆ. ಖಂಡಿತವಾಗ್ಲೂ ಸಿಲ್ವರ್ ಸ್ಕ್ರೀನಲ್ಲಿ ಕಾಣಿಸ್ಕೊಂಡಿಲ್ಲ, ಬಟ್ ಏನೇ ರೀಲ್ ಹಾಕಿದ್ರು, ಏನೇ ಪೋಸ್ಟ್ ಹಾಕಿದ್ರು ಜನ ನಿಮ್ಮನ್ನು ಮಿಸ್ ಮಾಡ್ಕೋತಿದ್ದೀವಿ, ಬೇಗ ಬನ್ನಿ ಸೀರಿಯಲ್ಸ್ಗೆ ಅಂತ ಹೇಳ್ತಾಯಿದ್ರು. ಐ ಥಿಂಕ್ ಕರೆಕ್ಟಾಗಿರೋ ಒಂದು ಸ್ಟೋರಿ ಪಾತ್ರಕ್ಕೋಸ್ಕರ ನಾನು ವೇಟ್ ಮಾಡ್ತಾಯಿದ್ದೆ. ಫೈನಲಿ ಅದು ಬಂದಿದೆ ಅಂತ ನನಗನ್ಸುತ್ತೆ. ಸದ್ಯಕ್ಕೆ ಪ್ರೊಮೋಸ್ ಎಲ್ಲ ರಿಲೀಸ್ ಮಾಡಿದಾಗ ಇದಕ್ಕೋಸ್ಕರ ಕಾಯ್ತಿದ್ದೀವಿ ಅಂತ ಒಂದಷ್ಟು ಜನ ಹೇಳಿದ್ದಾರೆ. ತುಂಬ ಸಂತೋಷ ಇದೆ. ಐ ಫೀಲ್ ವೆರಿ ಗ್ರೇಟ್ಫುಲ್. ಅಟ್ ದ ಸೇಮ್ ಟೈಮ್ ಈಗಲೂ ಕೀರ್ತಿ ಅಂತ ರೋಡಲ್ಲೆಲ್ಲ ಕರೀತಾರೆ, ರೆಕಗ್ನೈಸ್ ಮಾಡ್ತಾರೆ. ಸೊ ಅಷ್ಟು ನೆನಪಿಟ್ಕೊಂಡು ಈಗಲೂ ಆ ಒಂದು ಪಾತ್ರಕ್ಕೆ ಪ್ರೀತಿ ಕೊಡ್ತಿದ್ದಾರೆ ಅನ್ನೋದು ತುಂಬ ಖುಷಿ ಇದೆ. ಅದೇ ಥರ ಅದರದ್ದೊಂದು ಸ್ಮಾಲ್ ಪರ್ಸೆಂಟೇಜ್ ಆದರೂ ಇದಕ್ಕೂ ಸಿಗಲಿ ಅನ್ನೋ ಒಂದು ಆಸೆ. ಇನ್ನು ಹೇಗಾಗುತ್ತೆ ಗೊತ್ತಿಲ್ಲ, ಬಟ್ ಐ ಆಮ್ ಎಕ್ಸೈಟೆಡ್ ಟು ಸಿ. ಓಕೆ, ಇನ್ನೊಂದು ಪ್ರಶ್ನೆ ಇದೆ. ಇತ್ತೀಚಿನ ನಟಿಯರನ್ನು ನೋಡಿದಾಗ ಯೂಶ್ವಲಿ ಟ್ರಾವೆಲಿಂಗ್ಸು ಅಥವಾ ದೇವಸ್ಥಾನಕ್ಕೆ ಹೋದಾಗಲೂ ಅಥವಾ ಸಾಕಷ್ಟು ಫೋಟೋಶೂಟ್ಗಳನ್ನ ಹಾಕ್ತಿರ್ತಾರೆ, ಫೋಟೋಗಳನ್ನ ಅಪ್ಲೋಡ್ ಮಾಡ್ತಿರ್ತಾರೆ. ಬಟ್ ತನ್ವಿ ಹಾಗಲ್ವಲ್ಲ ಅಂತ, ಯಾಕೆ ಇಷ್ಟೊಂದು ಡಿಫ್ರೆಂಟ್ ಅಂತ? ಇದ್ರ ಹಿಂದಿನ ಕಾರಣ ಏನು ಅಂತ? ಜನನಿ ಅಲ್ವಾ, ಓದ್ತಾ ಇದ್ದೆ, ಎಕ್ಸಾಮ್ಗೋಸ್ಕರ. ಓಕೆ, ಅಪ್ಪ ಮೋಸ್ಟ್ಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬಾರ್ದು ಅಂತ ಹೇಳಿರ್ಬೇಕು, ಮೊಬೈಲ್ ಕೊಟ್ಟಿಲ್ಲ ಅನ್ಸುತ್ತೆ. ಎಸ್ ಎಕ್ಸಾಕ್ಟ್ಲಿ. ಬಟ್ ಐ ಥಿಂಕ್ ಜಸ್ಟ್ ನಾಟ್ ಅ ವೆರಿ ಸೋಷಿಯಲ್ ಮೀಡಿಯಾ ಪರ್ಸನ್ ಇನ್ ಜನರಲ್. ಆದಾಗ ಆದಷ್ಟು ಪೋಸ್ಟ್ ಮಾಡ್ತಾ ಇರ್ತೀನಿ, ಬಟ್ ಈಗ ಜೆನ್ಯುನ್ಲಿ ಕಮ್ಮಿ ಆಗಿದೆ. ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಪೋಸ್ಟ್ ಮೋರ್. ಇನ್ನೊಂದಷ್ಟು ನನ್ನ ಆಡಿಯನ್ಸ್ ಜೊತೆ, ನಿಮ್ಮೆಲ್ಲರ ಜೊತೆ ಸ್ವಲ್ಪ ಕನೆಕ್ಟ್ ಆಗಬೇಕು, ನನಗೆ ತುಂಬ ಆಸೆ ಇದೆ. ಆಗಬೇಕು ಅಂತ ಅಂದ್ಕೊಳ್ತಿರ್ತೀನಿ. ಒಂದಷ್ಟು ಐಡಿಯಾಸು ಇದೆ, ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಸುಮಾರು ಐಡಿಯಾಸ್ ಇದೆ ತಲೆಯಲ್ಲಿ, ಬಟ್ ಮಾಡಿಲ್ಲ. ಐ ಥಿಂಕ್ ಆಲ್ಸೋ ನಮ್ಮದು ಶೋ ಲಾಂಚ್ ಆಗಿರೋದ್ರಿಂದ, ಈಗ ಲಾಂಚ್ ಆಗ್ತಿರೋದ್ರಿಂದ ಅದರಲ್ಲಿ ಸ್ವಲ್ಪ ಬ್ಯುಸಿ ಇದ್ವಿ. ಸೊ ಖಂಡಿತ ಐ ವಿಲ್ ಬಿ ಬ್ಯಾಕ್. ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಿ? ಐ ಆಮ್ ಜಸ್ಟ್ ವೆರಿ ಥ್ಯಾಂಕ್ಫುಲ್. ಇಲ್ಲಿ ತನಕ ನನಗೆ ತುಂಬ ಪ್ರೀತಿ ಸಿಕ್ಕಿದೆ ವೀಕ್ಷಕರಿಂದ. ಎಕ್ಸ್ಪೆಕ್ಟ್ ಮಾಡದೇ ಇರೋ ಅಷ್ಟು ಸಿಕ್ಕಿದೆ. ಅದು ಆ ಪಾತ್ರಕ್ಕೆ, ಕೀರ್ತಿ ಪಾತ್ರಕ್ಕೆ ನಾನು ನಿಜವಾಗ್ಲೂ ಅಷ್ಟೊಂದು ರೆಕಗ್ನಿಷನ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಎಕ್ಸ್ಪೆಕ್ಟ್ ಮಾಡದೆ ಅಷ್ಟೊಂದು ನನಗೆ ಮಾಡಿರೋದ್ರಿಂದ ಈ ಪಾತ್ರಕ್ಕೂ ಅದರಿಂದ ಒಂದು ಸ್ವಲ್ಪ ಆದರೂ ನನಗೆ ಆ ಒಂದು ಪ್ರೀತಿ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋ ಒಂದು ಆಸೆ ಇದೆ. ಅಟ್ ದ ಸೇಮ್ ಟೈಮ್ ನಮ್ಮ ಕಥೆ ಇಷ್ಟ ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಬಿಕಾಸ್ ಡೆಫಿನೆಟ್ಲಿ ಆ್ಯಸ್ ಅ ಟೀಮ್, ಚಾನಲ್ ಅವರಾಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ನಾವು ಆ್ಯಕ್ಟರ್ಸ್ ಆಗಿರ್ಬೋದು, ವಿ ಹ್ಯಾವ್ ಡನ್ ಆರ್ ವೆರಿ ಬೆಸ್ಟ್. ಇನ್ನು ರಿಸಲ್ಟ್ ನಮ್ಮ ಕೈಯಲ್ಲಿಲ್ಲ, ಡೆಫಿನೆಟ್ಲಿ ನಿಮ್ಮ ಕೈಯಲ್ಲಿದೆ. ಸೊ ನಿಮ್ಗೆ ಇಷ್ಟ ಆದರೆ ತಿಳಿಸಿ, ಇಷ್ಟ ಆಗದೇ ಇದ್ರೂ ತಿಳಿಸಿ, ವಿಲ್ ವರ್ಕ್ ಆನ್ ಇಟ್. ಬಟ್ ಈಗ ನಿಮ್ಮ ಕೈಯಲ್ಲಿ ನಮ್ಮ ಒಂದು ಪ್ರಾಡಕ್ಟ್ನ ಕೊಡ್ತಾ ಇದ್ದೀವಿ. ನಿಮ್ಗೆ ಹೇಗೆ ಅನ್ನಿಸ್ತೆ ಅಂತ ನಮ್ಗೆ ತಿಳಿಸಿ ಅಷ್ಟೇ. ಆಲ್ ದ ವೆರಿ ಬೆಸ್ಟ್. ಭಾಗ್ಯವಂತರು ಧಾರಾವಾಹಿಯನ್ನು ನೋಡೋದಕ್ಕೆ ನಾವಂತೂ ತುಂಬ ಕಾತುರದಿಂದ ಕಾಯ್ತಾ ಇದ್ದೀವಿ. ತನ್ವಿ ಅವರು ಯಾವ ರೀತಿ ಪಾತ್ರ ಮಾಡ್ತಾರೆ, ಅವರ ಪಾತ್ರ ಹೇಗಿರುತ್ತೆ ಅನ್ನೋಂಥ ಕ್ಯೂರಿಯಾಸಿಟಿ ನಿಜವಾಗ್ಲೂ ಇದೆ. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಟೀಮ್ಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಈ ಒಂದು ಪಾತ್ರಕ್ಕೆ, ಈ ಒಂದು ಕಥೆಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ನಮ್ಮನ್ನು ಪ್ರಮೋಟ್ ಮಾಡ್ತಿರೋದಕ್ಕೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ತುಂಬ ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.